ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಈ ಹೊಸ ಮಾರ್ಗಗಳು ತೆರೆಯಲಿದೆ. ಈ ಕುಂಭರಾಶಿಯವರು ಚಿಂತನೆಗಳಲ್ಲಿ ವಿಶಾಲ ಮನಸ್ಸಿನವರು. ಯಾವ ವಿಷಯವನ್ನಾದರೂ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವರಿಗೆ ಇದೆ. ಈ ತಿಂಗಳಲ್ಲಿ ಈ ಗುಣ ಮತ್ತಷ್ಟು ಬಲವಾಗಿ ವ್ಯಕ್ತವಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಈ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶ ಅನ್ನೋದು ಪಡೆಯುತ್ತೀರಿ. ನಿಮ್ಮ ಮುಂದಿನ ದಿನಗಳ ಪ್ರಗತಿಗೆ ಮಾರ್ಗದರ್ಶಕವಾಗುತ್ತೆ. ಈ ಮನಸ್ಸಿನ ಶಾಂತಿ ಈ ತಿಂಗಳ ಪ್ರಮುಖ ಫಲವಾಗಿದೆ. ನಿಮ್ಮಲ್ಲಿ ಇರುವ ಈ ಸಹನೆಯು ಮತ್ತು ಈ ಸ್ಥಿರತೆಯು ನಿಮಗೆ ಹಲವು ರೀತಿಯಲ್ಲಿ ಸಹಾಯ ಅನ್ನೋದು ಮಾಡುತ್ತೆ. ನಿಮ್ಮ ಮನೆಯವರೊಂದಿಗೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತೆ. ಹಿರಿಯರ ಆಶೀರ್ವಾದದಿಂದ ಹೊಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಅನ್ನೋದು ಕಾಣ್ತೀರಾ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣಬಹುದು. ಈ ಕಳೆದ ತಿಂಗಳಲ್ಲಿ ಹಣದ ವ್ಯವಹಾರಗಳಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಅನ್ನೋದು ನೀವು ಎದುರಿಸಿದ್ದೀರಾ. ಈ ಹೊಸ ಅವಕಾಶಗಳು ಅನ್ನೋದು ಸಿಗಬಹುದು. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಈ ಹೊಸ ಗ್ರಾಹಕರ ಸಂಪರ್ಕ ಆದಾಯವನ್ನು ಹೆಚ್ಚಿಸಬಹುದು. ಕೆಲವರಿಗೆ ವಿದೇಶ ಸಂಪರ್ಕದ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ. ಗುರು ಮತ್ತು ಶುಕ್ರ ಗ್ರಹಗಳು ಒಟ್ಟಾಗಿ ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತವೆ. ಈ ಹೊಸ ಜನರ ಪರಿಚಯ ಸಿಗುತ್ತೆ. ನೀವು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆ ಎಲ್ಲರ ಮೆಚ್ಚುಗೆ ಅನ್ನೋದು ಪಡೆಯುತ್ತೆ. ಇತರರಿಗೆ ಸಹಾಯ ಮಾಡುವ ಮನೋಭಾವದಿಂದ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಈ ಕುಂಭರಾಶಿಯವರ ಸ್ವಭಾವದಲ್ಲಿರುವ ನಿಷ್ಠೆ ಮತ್ತು ನೇರತೆ ಈ ತಿಂಗಳಲ್ಲಿ ವಿಶೇಷ ಫಲ ಅನ್ನೋದು ನೀಡುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ನೇರ ಮಾತು ಇತರರಿಗೆ ನೋವಾಗುವ ಸಾಧ್ಯತೆ ಕೂಡ ಇದೆ. ಮಾತಿನಲ್ಲೂ ಸ್ವಲ್ಪ ಈ ಮೃದುತ್ವ ಅನ್ನೋದು ಇರಬೇಕು. ನಿಮ್ಮ ಸುತ್ತಲಿನ ಜನರ ಭಾವನೆಗೂ ಗೌರವ ಅನ್ನೋದು ಕೊಡುವುದು ಉತ್ತಮ. ಕುಟುಂಬದ ವಿಷಯದಲ್ಲಿ ಹಿರಿಯರ ಅಭಿಪ್ರಾಯವನ್ನು ಗೌರವಿಸುವುದು ಅತ್ಯಂತ ಮುಖ್ಯ. ಅನುಭವದಿಂದ ನಿಮ್ಮ ಸಮಸ್ಯೆಗೆ ಸುಲಭ ಪರಿಹಾರ ದೊರೆಯಬಹುದು. ಈ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಶಾಂತವಾಗಿ ಆಲೋಚಿಸಿ ಮುಂದುವರಿಯುವುದು ಒಳ್ಳೆಯದು. ನಿಮ್ಮ ಜೀವನದ ಈ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಈ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇನ್ನು ಕೇವಲ ಈ 45 ದಿನಗಳು ಅಂದರೆ 2026 ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿದೆ ಮತ್ತೆ ಪಾತಾಳಕ್ಕೆ ಕುಸಿಯುತ್ತೆ. ಈ 45 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಈ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ, ನಿಮಗಾಗಿ ಬಂದಿರುವ ಈ ದೈವಿಕ ಸಂದೇಶ ಏನು ಮತ್ತು ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯಬಹುದು. ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಶನಿಯ ಕಠಿಣ ಪರೀಕ್ಷೆಯಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ನಿಮ್ಮ ರಾಶ್ಯಾಧಿಪತಿಯೇ ಈ ಶನಿ ಭಗವಾನರು ನಿಮ್ಮನ್ನು ಬೇರೆ ಯಾರಿಗಿಂತಲೂ ಹೆಚ್ಚಾಗಿ ಪರೀಕ್ಷಿಸಿದ್ದಾರೆ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ನಿಮ್ಮದೇ ತಪ್ಪಿಲ್ಲದಿದ್ದರೂ ನೀವು ಎಲ್ಲರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಪರಿಸ್ಥಿತಿ, ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಅನ್ನೋದು ನೀವು ಜೀವನದಲ್ಲಿ ಎದುರಿಸಿದ್ದೀರಿ.
ಈ ನಾಳೆ ಎನ್ನುವ ಚಿಂತೆಯೇ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಜನ ನಿಮ್ಮನ್ನು ತಪ್ಪು ತಿಳಿದುಕೊಳ್ತಾರೆ. ನಿಮ್ಮ ಆಳವಾದ ಜ್ಞಾನ, ನಿಮ್ಮ ಈ ದೂರದೃಷ್ಟಿಯನ್ನು ಯಾರೂ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷ ಇರಲಿಲ್ಲ. ಆದರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಭಗವಾನರು ನಿಮಗೆ ಒಂದು ಕಠಿಣವಾದ ಅಗ್ನಿ ಪರೀಕ್ಷೆಯನ್ನು ಒಡ್ಡಿದ್ದರು. ಇದು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡುವ ಪರೀಕ್ಷೆಯಾಗಿತ್ತು. ಆದರೆ ಕಷ್ಟಗಳ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣಯುಗ ಎಂದು ಬರೆದಿಟ್ಟುಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಭಗವಾನರು ಈಗ ನಿಮಗೆ ಪ್ರತಿಫಲವನ್ನು, ಅಂದರೆ ಕರ್ಮಕ್ಕೆ ತಕ್ಕ ನ್ಯಾಯವನ್ನು ನೀಡಲು ಸಿದ್ಧರಾಗಿದ್ದಾರೆ. ಜೊತೆಗೆ ಗುರುಬಲದ ಸಂಪೂರ್ಣ ಕೃಪೆಯು ನಿಮ್ಮ ಮೇಲಿದೆ. ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಒಂದೊಂದಾಗಿ ನಾವು ನೋಡೋಣ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಹೊಸ ಆಲೋಚನೆಗಳಿಗೆ ತಕ್ಕ ಬೆಲೆ ಸಿಗಲೇ ಇಲ್ಲ. ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗುತ್ತಿಲ್ಲ. ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತೆ. ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಬಡ್ತಿ ನಿಮ್ಮ ಕೈ ಸೇರಲಿದೆ. ನಿಮ್ಮ ಜ್ಞಾನಕ್ಕೆ ಈಗ ಬೆಲೆ ಅನ್ನೋದು ಸಿಗುತ್ತೆ. ಇನ್ನು ಈ ಉದ್ಯೋಗ ಬದಲಾವಣೆ ಮಾಡಲೇಬೇಕು ಎಂದುಕೊಂಡವರಿಗೆ ಹೀಗಿರುವ ಈ ಕೆಲಸ ಬಿಡಬೇಕಾ ಅಥವಾ ಬೇಡವಾ ಎಂಬ ಈ ಮಹಾ ದೊಡ್ಡ ಗೊಂದಲದಲ್ಲಿ ನೀವು ಇರ್ತೀರ. ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಈ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇದೆ. ಈ ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣ್ತೀರಾ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲೇನಾದರೂ ಇದ್ದರೆ ಈ ವೀಸಾ ನಿರೀಕ್ಷೆಯಲ್ಲಿ ಇದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಈ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿರುವ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಕಾಣುತ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮದೇ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ ಈ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರ. ಆದರೆ ಈ ಸಮಯದಲ್ಲಿ ಈ ರಾಶ್ಯಾಧಿಪತಿ ಶನಿ ಭಗವಾನರು ಕರ್ಮದ ನ್ಯಾಯವನ್ನು ಒದಗಿಸುತ್ತಾರೆ. ಶತ್ರುಗಳು ತಾವು ಮಾಡಿದ ಕರ್ಮದ ಫಲವನ್ನು ಅವರೇ ಉಣ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣ್ತೀರ. ನಿಮ್ಮ ಮೇಲಿದ್ದ ಈ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಈ ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿದೆ. ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಿದೆ. ಈ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗುತ್ತೆ. ಈ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅನಗತ್ಯ. ಈ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ಈ ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಈ ಶನಿ ಭಗವಾನರ ಕೃಪೆ ಮತ್ತು ಗುರುಬಲವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತೆ. ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗುತ್ತೆ. ಇನ್ನು ಮದುವೆಯಾಗದ ಕುಂಭರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಆಳವಾದ ಜ್ಞಾನ, ವಿದ್ಯೆ ಮತ್ತು ಒಳ್ಳೆಯ ಗುಣಗಳಿಂದ ಉತ್ತಮ ಸಂಬಂಧವನ್ನು ಕೂಡಿಬರುತ್ತೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ. ಹಾಗೆಯೇ ಈ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ
ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಆ ನೋವಿನ ಕಣ್ಣೀರಿಗೆ ಈಗ ಈ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ಕಿವಿಗೆ ಬೀಳಲಿದೆ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು, ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ಕೂಡ ನಿಮ್ಮಲ್ಲಿ ಕಾಡುತ್ತಿತ್ತು. ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆ ನೀವು ನೋಡ್ತೀರಾ. ಜವಾಬ್ದಾರಿಯಿಂದ ಓದಲು ಇವರು ಪ್ರಾರಂಭಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಯಾವುದೇ ಒಂದು ಕಾಲೇಜಲ್ಲಿ ಸೀಟ್ ಅನ್ನೋದು ಸಿಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ, ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ, ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡ್ತಾರೆ. ನಿಮ್ಮ ಚಿಂತೆ ದೂರವಾಗುತ್ತೆ. ಅತ್ಯಂತ ಪ್ರಮುಖವಾದ ಬದಲಾವಣೆ, ನ್ಯಾಯವಾಗಿ ದುಡಿದ ಹಣ, ನಂಬಿಕೊಟ್ಟ ಸಾಲ, ನಿಮ್ಮ ಒಳ್ಳೆಯತನವೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿ ಬೇಜಾರಲ್ಲಿ ಕೂತಿರ್ತೀರ. ಆಗ ಯಾರು ನಿಮ್ಮಿಂದ ಹಣ ಪಡೆದಿರ್ತಾರೋ ತಗೊಂಡಿರ್ತಾರೋ ಅವರೇ ನಿಮ್ಮನ್ನು ಹುಡುಕಿಕೊಂಡು, ನೀವು ಎಲ್ಲಿರ್ತೀರ ಅಲ್ಲೇ ಹುಡುಕಿಕೊಂಡು ಬಂದು ನಿಮ್ಮ ಹಣನ ವಾಪಸ್ ಕೊಡುವ ಚಮತ್ಕಾರ ನಡೆಯುತ್ತೆ. ಅನಿರೀಕ್ಷಿತ ಧನಾಗಮನ, ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನಿರೀಕ್ಷೆ ಮಾಡದ ಮೂಲದಿಂದ, ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಈ ಪಿತ್ರಾರ್ಜಿತ ಆಸ್ತಿ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ನಿಮಗೆ ಸಿಗುತ್ತೆ. ಸಾಲಗಳು ತೀರಿ 2026ರ ಒಳಗೆ ಸಾಲ ಮುಕ್ತರಾಗುವ ಸಮಯ. ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿ ನಿಮಗೆ ಈ 45 ದಿನಗಳು ಪುನರ್ಜನ್ಮ ನೀಡಲಿದ್ದು, ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಹೊಸ ಈ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರಾ. ಈ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ, ಲಾಭವು 10 ಪಟ್ಟು ಹೆಚ್ಚಾಗುತ್ತೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತೆ. ಈ ಸವಾಲು ನೀವು ಗೆಲ್ಲಲೇಬೇಕು. ಹೊರಗಿನಿಂದ ಬರುವುದಿಲ್ಲ, ನಿಮ್ಮ ಈ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ. ಈ ಸವಾಲೇ ನಿಮ್ಮ ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ವಿಳಂಬ. ಕುಂಭರಾಶಿಯವರೇ, ನೀವು ಜ್ಞಾನಿಗಳು ಮತ್ತು ಯೋಚನಾ ಲಹರಿ ಬಹಳ ಆಳವಾಗಿ. ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ನೀವು 100 ಸಲ ಯೋಚಿಸುತ್ತೀರಿ. ಆದರೆ ಈ ವಿಳಂಬದ ಸ್ವಭಾವವೇ ನಿಮ್ಮ ದೊಡ್ಡ ಶತ್ರು. ಈಗ ಅನಿರೀಕ್ಷಿತ ಯಶಸ್ಸು, ಹಣ, ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಂತಾಗ ನೀವು ಸರಿಯಾದ ಸಮಯಕ್ಕೆ ನಿರ್ಧಾರ ಅನ್ನೋದು ತೆಗೆದುಕೊಳ್ಳದೆ ಅತಿಯಾಗಿ ಯೋಚಿಸುತ್ತಾ ಕುಳಿತಿದ್ದೀರಾ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ, ನಂಬಿಕೆಯ ಸಂಕೇತವಾಗಿ ಜೀವನ ಬದಲಾಗುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.